ಸ್ವಾಗತ ಸುಸ್ವಾಗತ. ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ರಾಯಬಾಗ್ ತಾಲೂಕಿನ ಬೆಂಡವಾಡ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಒಂದೇ ಗ್ರಾಮಕ್ಕೆ ನಿರಂತರ ಯೋಜನೆಯ ವಿದ್ಯುತ್ ಪೂರೈಕೆ ಮಾಡುವಂತೆ ಗ್ರಾಮ ಪಂಚಾಯತ್ ವತಿಯಿಂದ ಕಾರ್ಯನಿರ್ವಾಹಕ ಅಭಿಯಂತರರು ಹೆಸ್ಕಾಂ ಮಂಟೂರು ತಾಲೂಕು ರಾಯಬಾಗ್ ಇವರಿಗೆ ಮನವಿ ಕೊಡಲಾಯಿತು. ಈ ಅವಧಿಯಲ್ಲಿ ಗ್ರಾಮಸ್ಥರಾದ ನಿಂಗಪ್ಪ ಪಂಕಾಡೆ, ಸುರೇಶ್ ಚೌಗ್ಲೆ, ಅಲ್ಗೌಡ್ ತಟ್ಟಿಮನಿ, ರೇವನು ದುಪ್ಪದಾಳೆ, ವಿಜಯ್ ಪಟ್ಟಣಶೆಟ್ಟಿ, ಶೇಖರ್ ಬೆಣ್ಣಾಳೆ, ಅಪ್ಪು ಬಾನೆ, ಸಂಜಯ್ ಹಣಜಿ, ದರ್ಯಪ್ಪ ಅಂದಾನಿ, ಪವಾಡಿ ಸಂಗಸೂರೆ, ಅಶೋಕ್ ಜಗನ್ನಾಥ್, ಉಮೇಶ್ ಪೂಜೇರಿ, ಡಾಕ್ಟರ್ ಅಪ್ಪಯ್ಯ ನಾಯಿಕ್ ಸೇರಿದಂತೆ ಗ್ರಾಮದ ಇನ್ನೂ ಹಲವಾರು ಉಪಸ್ಥಿತರು ಇದ್ದರು. ವರದಿ ರಾವ್ಸಾಬ್ ಸರಿಕರ್, ಡಿ ಸೂಪರ್ ನ್ಯೂಸ್, ಬೆಳಗಾವಿ. ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ, ಸೇವ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಡವಾಡ ಗ್ರಾಮದಲ್ಲಿರ್ತಕ್ಕಂಥ ನಿರಂತರ ಜ್ಯೋತಿ ಒಂದು ವಿದ್ಯುತ್ ಕಳೆದ 2 ವರ್ಷಗಳಿಂದ ಏನಾಗತ್ತೈತಪ್ಪ ಅಂತಂದ್ರೆ ಸಂಬಂಧಿಸಿದಂಥ SO ಅವರು ಮತ್ತು ಲೈನ್ಮನ್ ಅವರ ಒಂದು ಸೇವಾ ಅವಧಿ ಒಳಗೆ ಮತ್ತು ಸೇವಾ ದಿನದೊಳಗೂ ಕೂಡ ಇಲ್ಲಿ ಕಚೇರಿ ಒಳಗೂ ಇರಂಗಿಲ್ಲ. ಮತ್ತು ಬೆಂಡವಾಡ ಗ್ರಾಮದ ಸಂಬಂಧಪಟ್ಟಂಥ ಲೈನ್ಮನ್ ಮತ್ತು ಸೆಕ್ಷನ್ ಅಧಿಕಾರಿಗಳು ಕೂಡ ಅವರು ಒಂದು ಸರಿಯಾಗಿ ಕೆಲಸನೂ ಮಾಡೋಂಗಿಲ್ಲ, ಡ್ಯೂಟಿನೂ ಮಾಡೋಂಗಿಲ್ಲ. ಇವತ್ತು ನಾವು ಇಲ್ಲಿ ಸ್ಟೇಷನ್ಗೆ ಬಂದು ನೋಡಿದ್ರು ಕೂಡ ಅವರ ಒಂದು ಡ್ಯೂಟಿ ಮ್ಯಾಗ ಇಲ್ಲ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಏನಾಗತ್ತೈತಿ ಅಂತಂದ್ರೆ ಎಲ್ಲೋ ಬೇರೆ ಊರಾಗ ಬೇರೆ ಹಳ್ಳಿಗೆ ಅಥವಾ ಬೇರೆ ಲೈನ್ ಫಾಲ್ಟ್ ಆದರೂ ಕೂಡ ಕರೆಕ್ಟಾಗಿ ಬೆಂಡವಾಡದ ಒಂದು ನಿರಂತರ ಜ್ಯೋತಿಯನ್ನು ಲೈನ್ ಫಾಲ್ಟ್ ಐತೆ ಅಂತೇಳಿ ಸಾರ್ವಜನಿಕರ ಗ್ರೂಪ್ನೊಳಗೆ ಫಾಲ್ಟ್ ಐತೆ ಅಂತೇಳಿ ಹಾಕಿ ಕರೆಂಟ್ ತೆಗಿತಕ್ಕಂಥ ಕೆಲಸ ಮಾಡ್ತಾರೋ. ಅರ್ಧ ತಾಸಿಗೆ ಪ್ರತಿ ಗಂಟೆಗೆ ಲೈನ್ ತೆಗಿತಕ್ಕಂಥ ಕೆಲಸ ಕಳೆದ 2 ವರ್ಷಗಳಿಂದ ಆಗ್ತಾ ಇದೆ. ಮತ್ತು ಈಗ ನಿನ್ನೆ ಮೊನ್ನೆ 2 ದಿನಗಳಿಂದ ನಿರಂತರವಾಗಿ ಈ ಒಂದು ನಿರಂತರ ಜ್ಯೋತಿ ಲೈನನ್ನು ಬೆಂಡವಾಡಕ್ಕೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಾವು ಭಾಳ ಸಲ ನಾವು ಸೆಕ್ಷನ್ ಅಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದಂಥ ಒಂದು ಮೇಲಾಧಿಕಾರಿಗಳಿಗೆ ಮತ್ತು ಸ್ಟೇಷನ್ ಲೈನ್ಮನ್ವರೆಗೂ ಕೂಡ ನಾವು ಭಾಳಷ್ಟು ಸಲ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲರೂ ತಿಳುವಳಿಕೆಯನ್ನು ಕೊಟ್ಟರು ಕೂಡ ಹ್ಞೂ ಅನ್ಕೋತ ಬಂದ್ರೆ ಅವ್ರು ಸರಿಯಾಗಿ ಕೆಲಸನ ಮಾಡಿಲ್ಲ. ಹೀಗಾಗಿ ನಮ್ಗೆ ಸಂಬಂಧಿಸಿದಂಥ ಒಂದು ಬೆಂಡವಾಡ ಸಂಬಂಧಿಸಿದಂಥ ಸೆಕ್ಷನ್ ಅಧಿಕಾರಿಯನ್ನು ಮತ್ತು ಗಿರ್ನಾಕವಾಡಿ ಬೆಂಡವಾಡ ಸಂಬಂಧಪಟ್ಟಂಥ ಲೈನ್ಮನ್ಗಳನ್ನು ತಕ್ಷಣಕ್ಕೆ ಅವ್ರನ್ನ ಬದಲಾಯಿಸಿ ಬೇರೆ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ನಮ್ಗೆ ಹಾಕಿ ಕೊಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಸಾರ್ವಜನಿಕರು ಇವತ್ತು ಬಂದು ನಿಂತರು ಕೂಡ ಅವ್ರ ಕಚೇರಿಗೆ ಬಂದಿಲ್ಲ, ಬೆಂಡವಾಡದಾಗ ಅವರು ಡ್ಯೂಟಿ ಮ್ಯಾಗೂ ಇಲ್ಲ. ಇದು ಕಳೆದ 2 ವರ್ಷಗಳಿಂದ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಈ ಸಮಸ್ಯೆಯನ್ನು ನಮ್ಗೆ ಬಗೆಹರಿಸಿಕೊಡ್ಬೇಕು.